ರಕ್ಷಿತಾ ಶೆಟ್ಟಿ ಅವರು ಮೂಲತಃ ಮಂಗಳೂರಿನವರಾದರೂ ಅವರು ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ. ಈ ಕಾರಣದಿಂದ ಅವರಿಗೆ ಕನ್ನಡ ಸ್ಪಷ್ಟವಾಗಿ ಮಾತನಾಡೋಕೆ ಬರೋದಿಲ್ಲ. ಅವರು ಎಕ್ಸೈಟ್ ಆದಾಗ, ನರ್ವಸ್ ಆದಾಗ ಯಾರ ಹೆಸರನ್ನ ಇನ್ನೂ ಹೇಗೆ ಹೇಳುತ್ತಾರೋ ಇದಕ್ಕೆ ಹೊಸ ಉದಾಹರಣೆ ಸಿಕ್ಕಿದೆ. ಈ ಮೊದಲು ಕರಿಬಸಯ್ಯ ಹೆಸರನ್ನ ಅವರು ಬದಲಾಯಿಸಿದ್ರು. ಈಗ ವರ್ತೂರ್ ಸಂತೋಷ್ ಸರ್ದಿ ಬಿಗ್ ಬಾಸ್ ಮನೆಯಲ್ಲಿರುವಾಗ ರಕ್ಷಿತಾ ಶೆಟ್ಟಿ ಅವರ ನಿಜವಾದ ವ್ಯಕ್ತಿತ್ವ ಜನರಿಗೆ ಗೊತ್ತಾಯಿತು. ಅವರು ಮೊದಲು ಸಾಕಷ್ಟು ಟ್ರೋಲ್ ಆದ ಉದಾಹರಣೆ ಇದೆ. ಆದರೆ ಬಿಗ್ ಬಾಸ್ಗೆ ತೆರಳಿದ ಬಳಿಕ ಅನೇಕರು ಅವರನ್ನು ಇಷ್ಟಪಟ್ಟರು. ಅವರು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಕರಿಬಸಯ್ಯ ಎನ್ನಲು ಕರಿಬಸೊಪ್ಪು ಎಂದು ಕರೆದಿದ್ರು. ಕರಿಬಸಯ್ಯ ಅವರು ಕರಿಬಸೊಪ್ಪು ಎಂದೇ ಫೇಮಸ್ ಆದ್ರು. ನಾನು ಮೊದಲು ಇಷ್ಟು ಜನಪ್ರಿಯತೆ ಪಡೆದಿದ್ನೋ ಇಲ್ವೋ, ಆದರೆ ನೀನು ಕರಿಬಸೊಪ್ಪು ಎಂದ ಬಳಿಕ ನನಗೆ ಜನಪ್ರಿಯತೆ ಸಿಕ್ಕಿದೆ ಎಂದು ಕರಿಬಸಯ್ಯ ಅವರು ರಕ್ಷಿತಾ ಶೆಟ್ಟಿ ಬಳಿ ಹೇಳಿದರು. ಈಗ ಸಂದರ್ಶನದಲ್ಲಿ ಮತ್ತೊಬ್ಬರ ಹೆಸರನ್ನ ರಕ್ಷಿತಾ ಶೆಟ್ಟಿ ತಪ್ಪಾಗಿ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಮೂಲತಃ ಮಂಗಳೂರಿನವರಾದರೂ ಅವರು ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ. ಈ ಕಾರಣದಿಂದ ಅವರಿಗೆ ಕನ್ನಡ ಸ್ಪಷ್ಟವಾಗಿ ಮಾತನಾಡೋಕೆ ಬರೋದಿಲ್ಲ. ಅವರು ಎಕ್ಸೈಟ್ ಆದಾಗ, ನರ್ವಸ್ ಆದಾಗ ಯಾರ ಹೆಸರನ್ನ ಇನ್ನೂ ಹೇಗೆ ಹೇಳುತ್ತಾರೋ ಇದಕ್ಕೆ ಹೊಸ ಉದಾಹರಣೆ ಸಿಕ್ಕಿದೆ. ಈ ಮೊದಲು ಕರಿಬಸಯ್ಯ ಹೆಸರನ್ನ ಅವರು ಬದಲಾಯಿಸಿದ್ರು. ಈಗ ವರ್ತೂರ್ ಸಂತೋಷ್ ಸರ್ದಿ ಬಿಗ್ ಬಾಸ್ ಮನೆಯಲ್ಲಿರುವಾಗ ರಕ್ಷಿತಾ ಶೆಟ್ಟಿ ಅವರ ನಿಜವಾದ ವ್ಯಕ್ತಿತ್ವ ಜನರಿಗೆ ಗೊತ್ತಾಯಿತು. ಅವರು ಮೊದಲು ಸಾಕಷ್ಟು ಟ್ರೋಲ್ ಆದ ಉದಾಹರಣೆ ಇದೆ. ಆದರೆ ಬಿಗ್ ಬಾಸ್ಗೆ ತೆರಳಿದ ಬಳಿಕ ಅನೇಕರು ಅವರನ್ನು ಇಷ್ಟಪಟ್ಟರು. ಅವರು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಕರಿಬಸಯ್ಯ ಎನ್ನಲು ಕರಿಬಸೊಪ್ಪು ಎಂದು ಕರೆದಿದ್ರು. ಕರಿಬಸಯ್ಯ ಅವರು ಕರಿಬಸೊಪ್ಪು ಎಂದೇ ಫೇಮಸ್ ಆದ್ರು. ನಾನು ಮೊದಲು ಇಷ್ಟು ಜನಪ್ರಿಯತೆ ಪಡೆದಿದ್ನೋ ಇಲ್ವೋ, ಆದರೆ ನೀನು ಕರಿಬಸೊಪ್ಪು ಎಂದ ಬಳಿಕ ನನಗೆ ಜನಪ್ರಿಯತೆ ಸಿಕ್ಕಿದೆ ಎಂದು ಕರಿಬಸಯ್ಯ ಅವರು ರಕ್ಷಿತಾ ಶೆಟ್ಟಿ ಬಳಿ ಹೇಳಿದರು. ಈಗ ಸಂದರ್ಶನದಲ್ಲಿ ಮತ್ತೊಬ್ಬರ ಹೆಸರನ್ನ ರಕ್ಷಿತಾ ಶೆಟ್ಟಿ ತಪ್ಪಾಗಿ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಮೂಲತಃ ಮಂಗಳೂರಿನವರಾದರೂ ಅವರು ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ. ಈ ಕಾರಣದಿಂದ ಅವರಿಗೆ ಕನ್ನಡ ಸ್ಪಷ್ಟವಾಗಿ ಮಾತನಾಡೋಕೆ ಬರೋದಿಲ್ಲ. ಅವರು ಎಕ್ಸೈಟ್ ಆದಾಗ, ನರ್ವಸ್ ಆದಾಗ ಯಾರ ಹೆಸರನ್ನ ಇನ್ನೂ ಹೇಗೆ ಹೇಳುತ್ತಾರೋ ಇದಕ್ಕೆ ಹೊಸ ಉದಾಹರಣೆ ಸಿಕ್ಕಿದೆ. ಈ ಮೊದಲು ಕರಿಬಸಯ್ಯ ಹೆಸರನ್ನ ಅವರು ಬದಲಾಯಿಸಿದ್ರು. ಈಗ ವರ್ತೂರ್ ಸಂತೋಷ್ ಸರ್ದಿ ಬಿಗ್ ಬಾಸ್ ಮನೆಯಲ್ಲಿರುವಾಗ ರಕ್ಷಿತಾ ಶೆಟ್ಟಿ ಅವರ ನಿಜವಾದ ವ್ಯಕ್ತಿತ್ವ ಜನರಿಗೆ ಗೊತ್ತಾಯಿತು. ಅವರು ಮೊದಲು ಸಾಕಷ್ಟು ಟ್ರೋಲ್ ಆದ ಉದಾಹರಣೆ ಇದೆ. ಆದರೆ ಬಿಗ್ ಬಾಸ್ಗೆ ತೆರಳಿದ ಬಳಿಕ ಅನೇಕರು ಅವರನ್ನು ಇಷ್ಟಪಟ್ಟರು. ಅವರು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಕರಿಬಸಯ್ಯ ಎನ್ನಲು ಕರಿಬಸೊಪ್ಪು ಎಂದು ಕರೆದಿದ್ರು. ಕರಿಬಸಯ್ಯ ಅವರು ಕರಿಬಸೊಪ್ಪು ಎಂದೇ ಫೇಮಸ್ ಆದ್ರು. ನಾನು ಮೊದಲು ಇಷ್ಟು ಜನಪ್ರಿಯತೆ ಪಡೆದಿದ್ನೋ ಇಲ್ವೋ, ಆದರೆ ನೀನು ಕರಿಬಸೊಪ್ಪು ಎಂದ ಬಳಿಕ ನನಗೆ ಜನಪ್ರಿಯತೆ ಸಿಕ್ಕಿದೆ ಎಂದು ಕರಿಬಸಯ್ಯ ಅವರು ರಕ್ಷಿತಾ ಶೆಟ್ಟಿ ಬಳಿ ಹೇಳಿದರು. ಈಗ ಸಂದರ್ಶನದಲ್ಲಿ ಮತ್ತೊಬ್ಬರ ಹೆಸರನ್ನ ರಕ್ಷಿತಾ ಶೆಟ್ಟಿ ತಪ್ಪಾಗಿ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಮೂಲತಃ ಮಂಗಳೂರಿನವರಾದರೂ ಅವರು ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ. ಈ ಕಾರಣದಿಂದ ಅವರಿಗೆ ಕನ್ನಡ ಸ್ಪಷ್ಟವಾಗಿ ಮಾತನಾಡೋಕೆ ಬರೋದಿಲ್ಲ. ಅವರು ಎಕ್ಸೈಟ್ ಆದಾಗ, ನರ್ವಸ್ ಆದಾಗ ಯಾರ ಹೆಸರನ್ನ ಇನ್ನೂ ಹೇಗೆ ಹೇಳುತ್ತಾರೋ ಇದಕ್ಕೆ ಹೊಸ ಉದಾಹರಣೆ ಸಿಕ್ಕಿದೆ. ಈ ಮೊದಲು ಕರಿಬಸಯ್ಯ ಹೆಸರನ್ನ ಅವರು ಬದಲಾಯಿಸಿದ್ರು. ಈಗ ವರ್ತೂರ್ ಸಂತೋಷ್ ಸರ್ದಿ ಬಿಗ್ ಬಾಸ್ ಮನೆಯಲ್ಲಿರುವಾಗ ರಕ್ಷಿತಾ ಶೆಟ್ಟಿ ಅವರ ನಿಜವಾದ ವ್ಯಕ್ತಿತ್ವ ಜನರಿಗೆ ಗೊತ್ತಾಯಿತು. ಅವರು ಮೊದಲು ಸಾಕಷ್ಟು ಟ್ರೋಲ್ ಆದ ಉದಾಹರಣೆ ಇದೆ. ಆದರೆ ಬಿಗ್ ಬಾಸ್ಗೆ ತೆರಳಿದ ಬಳಿಕ ಅನೇಕರು ಅವರನ್ನು ಇಷ್ಟಪಟ್ಟರು. ಅವರು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಕರಿಬಸಯ್ಯ ಎನ್ನಲು ಕರಿಬಸೊಪ್ಪು ಎಂದು ಕರೆದಿದ್ರು. ಕರಿಬಸಯ್ಯ ಅವರು ಕರಿಬಸೊಪ್ಪು ಎಂದೇ ಫೇಮಸ್ ಆದ್ರು. ನಾನು ಮೊದಲು ಇಷ್ಟು ಜನಪ್ರಿಯತೆ ಪಡೆದಿದ್ನೋ ಇಲ್ವೋ, ಆದರೆ ನೀನು ಕರಿಬಸೊಪ್ಪು ಎಂದ ಬಳಿಕ ನನಗೆ ಜನಪ್ರಿಯತೆ ಸಿಕ್ಕಿದೆ ಎಂದು ಕರಿಬಸಯ್ಯ ಅವರು ರಕ್ಷಿತಾ ಶೆಟ್ಟಿ ಬಳಿ ಹೇಳಿದರು. ಈಗ ಸಂದರ್ಶನದಲ್ಲಿ ಮತ್ತೊಬ್ಬರ ಹೆಸರನ್ನ ರಕ್ಷಿತಾ ಶೆಟ್ಟಿ ತಪ್ಪಾಗಿ ಹೇಳಿದ್ದಾರೆ.